ಅದರ ಫಿಲಮ್ಗೆ ಪ್ರಾಜೆಕ್ಟ್ಗೆ ಸಹಿ ಹಾಕಿದ್ದು ಆ ಥರ ಇನ್ನೂ ಸೈನ್ ಮಾಡಿಲ್ಲ. ಫಿಲಮ್ಸ್ ಮತ್ತೆ ಬೇರೆ ಬೇರೆ ವೆಬ್ ಸೀರೀಸ್ ಎಲ್ಲ ಕಾಲ್ ಬಂದಿದೆ, ಹೋಗಿ ಕುತ್ಕೊಂಡು ಮಾತಾಡಬೇಕು. ಅಂದರೆ ಹೋಗಿ ಅದೇನು ಡಿಸ್ಕಸ್ ಮಾಡಿ ಸೈನ್ ಮಾಡಬೇಕಾ ಇಲ್ವಾ, ಹೆಂಗೆ ಮಾಡಬೇಕಾ ಮಾಡಬಾರ್ದು ಅದು ಯೋಚನೆ ಮಾಡಿ ಡಿಸ್ಕಷನ್ ಅಲ್ಲಿದೆ ಇನ್ನು. ನಿಖಿಲ್, ನಿಮಗೆ ಕನ್ನಡದಲ್ಲಿ ಫೇವರಿಟ್ ಆ್ಯಕ್ಟರ್ ಯಾರು? ಕನ್ನಡದಲ್ಲಿ ಫೇವ್ರೇಟ್ ಆ್ಯಕ್ಟರ್ ಪುನೀತ್ ರಾಜ್ಕುಮಾರ್. ಫೇವರಿಟ್ ಆ್ಯಕ್ಟರ್ ಹೀರೋಯಿನ್? ಫೇವ್ರೇಟ್ ಹೀರೋಯಿನ್ ಅಂತ ಏನಿಲ್ಲ, ಬಟ್ ನನಗೆ ಹೀರೋನೇ ಮೇನು. ಆ್ಯಕ್ಚುಲಿ ನಂಗೆ ಪುನೀತ್ ರಾಜ್ಕುಮಾರ್ ಅಂದರೆ ಇಷ್ಟ. ಅವ್ರಿಗಿಂತ ಮುಂಚೆ ವಿಷ್ಣುವರ್ಧನ್ ಅವ್ರು ತುಂಬ ಇಷ್ಟ. ಮತ್ತು ಹೀರೋಯಿನ್ ಅಂತ ನಾನು ಏನಂತ ಅಷ್ಟು ಏನಿಲ್ಲ, ಬಟ್ ರಮ್ಯಾ ಅವ್ರು ಇಷ್ಟ. ಅವಾಗ ಮಾಡ್ತಾ ಇರೋ ಸಿನಿಮಾಗಳೆಲ್ಲ ತುಂಬ ಇಷ್ಟ. ಪುನೀತ್ ರಾಜ್ಕುಮಾರ್ ಕನ್ನಡದಲ್ಲ, ನಮ್ಮ ತುಂಬ ಬರ್ತಾ ಇದೆ ಇವಾಗ. ಆಲ್ ಓವರ್ ಪ್ಯಾನ್ ಇಂಡಿಯಾ ಎಲ್ಲ ಓಡಾಡ್ತಾ ಇದೀವಿ ನಾವು. KGF ಇದೆ, ಕಾಂತಾರ ಇದೆ, ಮೊನ್ನೆ ನಮ್ಮ ರಂಗಣ್ಣ ಮಾಡಿರೋ ಶಾಕಾಹಾರಿ ನೋಡಿದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನಾನು ನೋಡ್ತಾ ಇದ್ದೀನಿ ಈ ಮಧ್ಯ. ಸೊ ಆ ಥರ ಸಿನಿಮಾಸ್ ಅಂತ ಏನಿಲ್ಲ, ಈ ಮಧ್ಯ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬರ್ತದೆ. ಸೊ ಎಲ್ರದ್ದು ಒಳ್ಳೊಳ್ಳೆ ಸಿನಿಮಾ ಬರ್ತಿದೆ, ಎಲ್ರದ್ದು ನೋಡ್ತಾ ಇದ್ದೀನಿ ನಾನು. ತೆಲುಗಲ್ಲಿ ಯಾರು ಇಷ್ಟ ಆಗ್ತಾರೆ? ಅಲ್ಲು ಅರ್ಜುನ್ ಅವರು ಇಷ್ಟ ಆಗ್ತಾರೆ. ಬಟ್ ಅಲ್ಲು ಅರ್ಜುನ್ ಅದಕ್ಕೆ ಪ್ರಶ್ನೆ ಬರ್ತಿದೆ. ಈಗ ಪುಷ್ಪ 2 ಆದಾಗ ಈ ಇನ್ಸಿಡೆಂಟ್ ಆಯಿತು, ಅಲ್ಲು ಅರ್ಜುನ್ ಅವರ ಅರೆಸ್ಟ್ ಮಾಡುವಂಥ ಕೆಲಸ ಕೂಡ ಆಯಿತು. ಅದ್ರ ಬಗ್ಗೆ ಅಷ್ಟು ಡೀಟೇಲ್ ಆಗಿ ನಂಗೆ ಗೊತ್ತಿಲ್ಲ. ಇನ್ನು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ, ಯಾಕಂದರೆ ನಾನು ಕರೆಕ್ಟಾಗಿ ನಾನು ಒಳಗಡೆ ಇದ್ದಾಗ ಅದು ನಡೆದಿರೋದು. ಸೊ ನನಗೆ ಅಷ್ಟು ಅದ್ರ ಬಗ್ಗೆ ವಿಷಯ ಅಷ್ಟೊಂದು ಗೊತ್ತಿಲ್ಲ. ಸೊ ಡೀಪಾಗಿ ನಾನು ಇನ್ನೂ ನೋಡೋಕೆ ಹೋಗಿಲ್ಲ. ಬಟ್ ಏನಾಗಿದೆಯೋ, ಯಾರಿಗಾದ್ರೂ ಏನಾದರೂ ಆದರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಒಂದೇ ಬಯಸ್ತೀನಿ ಹೊರತು ಅದು ಏನಾಗಿದೆ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ. ಫಿಲಮ್ ಥಿಯೇಟ್ರಲ್ಲಿ ಕಾಲ್ ತೊಳ್ತಾ ಸಂದರ್ಭದಲ್ಲಿ ಇವರಿದ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ಬಂಧಿಸೋ ಅಂತ ಕೆಲಸ ಆಯಿತು. ಓಹೋ, ಅದೇ ಇವಾಗ ಅದಾಗಿದೆ. ನನಗೂ ಬೇಸರ ಆಯಿತು. ಬಟ್ ಅದು ಎಕ್ಸಾಕ್ಟಾಗಿ ಏನೇನು ಆಗಿದೆ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರು ಮಾತಾಡೋದೇ ಒಳ್ಳೇದು. ನಾನು ಮಾತಾಡಿದ್ರೆ, ಯಾಕಂದರೆ ನೋಡು ಇಲ್ಲ, ನಾನು ಆ ಜಾಗದಲ್ಲಿ ಇಲ್ಲ ಅಂದಾಗ ಮಾತಾಡೋಕೆ ಹೋಗಬಾರ್ದು. ಬಟ್ ಅಂದರೆ ನಟರನ್ನ ಅಲ್ಲಿ ಟಾರ್ಗೆಟ್ ಮಾಡ್ತಾರೆ ಆಂಧ್ರದಲ್ಲಿ ಅಂತೇಳಿ ಆ ಥರ ಏನಿಲ್ಲ ಸರ್. ಇವಾಗ ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ. ಈಗ 100 ಜನ ಒಂದೇ ಥರ ಯೋಚನೆ ಮಾಡಬೇಕು ಅಂತ ಏನಿಲ್ವಲ್ಲ. ಸೊ ಅವ್ರು ಹೆಂಗೆ ಮಾಡ್ತಾರೋ ಅದು ಅವ್ರವ್ರ ಇಷ್ಟ. ಅದಕ್ಕೆ ಅಂದರೆ ಆಂಧ್ರದಲ್ಲಿ ರೇವಂತ್ ರೆಡ್ಡಿ CM ಇದಾರಲ್ಲ, ಅವ್ರನ್ನ ಯಾವುದೋ ಕಾರ್ಯಕ್ರಮದಲ್ಲಿ ಕರೀಲಿಲ್ಲ ಅಥವಾ ಅವ್ರ ಹೆಸರು ಹೇಳಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಹೆಸರು ಈ ರೀತಿ ಬೆಳವಣಿಗೆಗಳಾಗ್ತಿದೆ ಅನ್ನೋ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತಿದೆ. ಅದೇನಾದರೂ ಅಲ್ಲು ಅರ್ಜುನ್ ಮೇಲೆ ಏನಾದ್ರು ಎಫೆಕ್ಟ್ ಆಗ್ತಿದೆಲ್ಲ? ನಾನು ದೊಡ್ಡದಾಗಿ ಬೆಳೆದಿಲ್ಲ ಸರ್. ಅದನ್ನೆಲ್ಲ ಮಾತಾಡೋಕ್ಕೆ ಇನ್ನೂ ಆ ಸ್ಥಾನಕ್ಕೆ ಬರಬೇಕು ಅಂದರೆ ಇನ್ನೂ ಅದೆಲ್ಲ ಮಾತಾಡೋಕ್ಕೆ ಅಂದರೆ ಅಷ್ಟು ಡೀಟೇಲಾಗಿ ನಾನು ಅವ್ರ ಮಧ್ಯದಲ್ಲಿ ಇದ್ರೆ ಮಾತಾಡ್ಬೋದು. ನಾನೆಲ್ಲೋ ಊರಲ್ಲಿದ್ದೀನಿ, ಅವರೆಲ್ಲೋ ಏನೋ ಮಾತಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಂದು ಒಂದು ಇದನ್ನ ಹೇಳೋದು ತಪ್ಪಾಗ್ಬಿಡುತ್ತೆ, ಯಾಕಂದ್ರೆ ಗೊತ್ತಿಲ್ಲದೆ ಮಾತಾಡ್ಬಾರ್ದಲ್ಲ. ಸೊ ಅಭಿಮಾನಿಗಳಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ? ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಅವರೇ ನನ್ನ ನಿಲ್ಲಿಸಿರೋದು. ಆ್ಯಕ್ಚುಲಿ ನಾನೇ ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ಬೇಕು. ಆ್ಯಕ್ಚುಲಿ ಥ್ಯಾಂಕ್ಫುಲ್ ಹೇಳಬೇಕು. ತುಂಬ ಮನ್ಸಾರೆ ನನಗೆ ತುಂಬ ಖುಷಿಯಾಗಿದೆ. ಅಂದರೆ ನನ್ನನ್ನು ಈ ಸ್ಥಾನಕ್ಕೆ ತೊಗೊಬಂದು ನನಗೆ ಗೆಲ್ಲಿಸಿ ಈ ಜಾಗ ನಂಗೆ ಕೊಟ್ಟಿದ್ದಾರೆ ಅಂದಾಗ ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ನಂತರ ಯಾರಾದರೂ ಹೊಸದಾಗಿ ಇಂಡಸ್ಟ್ರಿಗೆ ಬರಬೇಕು ಅಂದಾಗ ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಮನಸ್ಸಲ್ಲಿ ಗಟ್ಟಿಯಾಗಿ ನಂಬಿಕೆ ಇಟ್ಕೊಂಡು ಬನ್ನಿ. ಖಂಡಿತ ನಮ್ಮನ್ನು ಇಷ್ಟಪಡೋರು ಖಂಡಿತ ನಮ್ಮನ್ನು ಎದ್ದು ನಿಲ್ಲಿಸ್ತಾರೆ ಅಂತ. ಈ ಸಂದರ್ಭ ಸಪೋರ್ಟ್ ಮಾಡಿದ ನಿಮ್ಮ ಪೇರೆಂಟ್, ಫ್ರೆಂಡ್ಸ್ ಅವ್ರಿಗೆ? ಅಯ್ಯೋ, ಆ ಟ್ರೋಫಿ ನಂದಲ್ಲ ಸರ್, ಅವ್ರದ್ದೇ. ನಾನು ಪ್ರೀತಿಸಿದವರು ನನ್ನ ಅಪ್ಪ ಅಮ್ಮ, ನನ್ನ ಫ್ಯಾಮಿಲಿ, ಫ್ರೆಂಡ್ಸ್, ಇವ್ರುಗಳ್ದೇ ಅದು. ಯಾಕಂದರೆ ನಾನು ಒಳಗಡೆ ಆಟ ಆಡಿದ್ದೀನಿ ಅಷ್ಟೇ. ನನಗೋಸ್ಕರ ಆಚೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಆಚೆ ಬಂದಾಗ ಗೊತ್ತಾಯ್ತು ನನಗೆ. ಅದನ್ನೆಲ್ಲ ಹೇಳ್ತೀನಲ್ಲ ಸರ್, 1-2 ಮಾತು ಹೇಳ್ಬಿಟ್ರೆ ಅದನ್ನೆಲ್ಲ ತೀರ್ಸೋಕ್ಕಾಗಲ್ಲ. ಆ ಋಣನ ತೀರ್ಸೋಕ್ಕಾಗದಿರೋ ಋಣ ಅದು. ನಾನು ಬಿಗ್ ಬಾಸ್ ಸೀಸನ್ 8 ಗೆದ್ದಿದ್ದೀನಿ ಅಂದರೆ ಅವರಿಂದನೇ. ಅವರಿಲ್ಲ ಅಂದಿದ್ರೆ ನಾನು ಗೆಲ್ತಿರ್ಲಿಲ್ಲ. ಆ ಒಂದು ನಂಬಿಕೆನೂ ಇದೆ ನನಗೆ. ಫ್ಯೂಚರ್ ಏನು ಹೇಳೋಕ್ಕಾಗಲ್ಲ ಸರ್, ಎಲ್ಲ ದೇವ್ರ ಕೈಲಿದೆ. ಬರೋ ಕೆಲಸನ ಮನಸ್ಫೂರ್ತಿಯಾಗಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಈಗ ಮೈಸೂರು ಆರ್ ಹೈದ್ರಾಬಾದ್ ಆದರೆ ಇರೋದು? ನಂದು ಬೇಸ್ಮೆಂಟ್ ಎಲ್ಲ ಮೈಸೂರೇ. ಸೊ ನಮ್ಮ ತಂದೆ ತಾಯಿ ಇಲ್ಲಿರ್ತಾರೆ. ನಾನು ಕೆಲಸದ ಮೇಲೆ ಅಲ್ಲಿ ಹೋಗಿ ಬರ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಬಿಗ್ ಬಾಸ್ ಸೀಸನ್ 8ರ ವಿಜೇತರಾದಂತಹ ನಿಖಿಲ್ ಅವರ ಮಾತು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡ ಅವರ ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.